ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತ್ತೀಚೆಗೆ ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿರುವಂತಹ ಮಾಜಿ ಐಪಿಎಸ್ ಅಧಿಕಾರಿ ಬಿಜೆಪಿಯ ನಾಯಕ ಕೆ ಅಣ್ಣಾಮಲೈ ಅವರ ಭವಿಷ್ಯ. ತಮ್ಮ ಪಕ್ಷದ ಒಳಗಿನ ಕೆಲವು ನಿರ್ಧಾರಗಳಿಂದಾಗಿ ಅಸಮಾಧಾನಗೊಂಡಿರುವಂತಹ ಅಣ್ಣಾಮಲೈ ಅವರು ರಾಜಕೀಯವನ್ನ ತ್ಯಜಿಸಿ ಮತ್ತೆ ಕೃಷಿ ಜೀವನಕ್ಕೆ ಮರಳುವ ಬಗ್ಗೆ ಮಾತನಾಡಿದ್ದಾರೆ. ಇದು ಕೇವಲ ಒಂದು ವೈಯಕ್ತಿಕ ಹೇಳಿಕೆಯಲ್ಲ, ಬದಲಿಗೆ ತಮಿಳುನಾಡಿನಲ್ಲಿ ಬಿಜೆಪಿ ತಂತ್ರಗಾರಿಕೆ ಎದುರಿಸ್ತಾ ಇರುವಂತಹ ಬೃಹತ್ ಬಿಕ್ಕಟ್ಟಿನ ಸೂಚನೆಯಾಗಿದೆ. ಹಾಗಾದ್ರೆ ಅಣ್ಣಾಮಲೈ ಅವರ ಈ ನಿರ್ಧಾರಕ್ಕೆ ಕಾರಣಗಳೇನೇನು? ತಮಿಳುನಾಡು ರಾಜಕಾರಣದ ಚಿತ್ರಣ ನಿಜವಾಗಿಯೂ ಬದಲಾಗುತ್ತಾ? ಕೇಂದ್ರದ ಬಿಜೆಪಿ ನಾಯಕರು, ವಿಶೇಷವಾಗಿ ಅಮಿತ್ ಶಾ ಅವರು ಅಣ್ಣಾಮಲೈ ಅವರಿಗೆ ಅನ್ಯಾಯ ಮಾಡ್ಬಿಟ್ರ? ಐಪಿಎಸ್ ನಂತಹ ಪ್ರತಿಷ್ಠಿತ ಹುದ್ದೆಯನ್ನ ತ್ಯಜಿಸಿ ರಾಜಕೀಯ ಪ್ರವೇಶಿಸಿದ ಅಣ್ಣಾಮಲೈಗೆ ಎದುರಾದ ಈ ಕಠಿಣ ಪರಿಸ್ಥಿತಿಯ ಹೊಣೆ ಯಾರದು? ಒಂದ್ ವೇಳೆ ಅಣ್ಣಾಮಲೈ ಪಕ್ಷವನ್ನ ತೊರೆದ್ರೆ ಅವರ ಮುಂದಿನ ರಾಜಕೀಯ ಆಯ್ಕೆಗಳು ಯಾವುದು? ಅವರು ಹೊಸ ಪಕ್ಷವನ್ನ ಕಟ್ತಾರಾ ಅಥವಾ ಈಗ ತಮಿಳುನಾಡಿನಲ್ಲಿ ಉದಯಿಸಿರುವಂತಹ ನಟ ವಿಜಯ್ ಅವರ ಟಿವಿಕೆ ಪಕ್ಷದತ್ತ ವಾಲ್ತಾರ? ಅಷ್ಟಕ್ಕೂ ಬಿಜೆಪಿಯೇ ಮನೆ ದೇವರು ಎನ್ನುತ್ತಾ ಇದ್ದಂತಹ ನಾಯಕನಿಗೆ ಇಂತಹ ಪರಿಸ್ಥಿತಿ ಯಾಕೆ ಬಂತು ಎಂಬುದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಅಣ್ಣಾಮಲೈ ಅವರು ಬಿಜೆಪಿಯನ್ನು ತುರಿತಾ ಇರುವುದು ಸರಿಯೋ ತಪ್ಪು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಅಮಿತ್ ಶಾ ಅವರು ಅಣ್ಣಾಮಲೈ ಅವರಿಗೆ ಅನ್ಯಾಯ ಮಾಡ್ಬಿಟ್ರ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅಣ್ಣಾಮಲೈ ಅವರು ತಮಿಳುನಾಡಿನ ರಾಜಕಾರಣದಲ್ಲಿ ಹೊಸ ಭರವಸೆ ಮತ್ತು ಯುವ ನಾಯಕತ್ವವನ್ನ ತಂದವರು. ಆದರೆ ಅವರ ರಾಜಕೀಯ ಪ್ರವೇಶದ ಪ್ರಯಾಣ ಆರಂಭವಾಗಿದ್ದು ನೆರೆಯ ರಾಜ್ಯ ಕರ್ನಾಟಕದಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದಾಗ ಅವರು ತಮ್ಮ ದಕ್ಷತೆ, ಪ್ರಾಮಾಣಿಕತೆ ಮತ್ತು ನಿರ್ಭೀತ ಕಾರ್ಯವೈಖರಿಯಿಂದ ಸಿಂಗಂ ಎಂದೇ ಖ್ಯಾತಿಯನ್ನ ಪಡೆದಿದ್ರು. ಕರ್ನಾಟಕದಲ್ಲಿ ಅವರು ಗಳಿಸಿದ ಜನಪ್ರಿಯತೆ ಇಂದಿಗೂ ಕೂಡ ಹಾಗೆಯೇ ಇದೆ. ಅನೇಕ ಬಿಜೆಪಿ ಮುಖಂಡರು ಸಹ ಅವರು ಕರ್ನಾಟಕ ಬಿಜೆಪಿಗೆ ಸೇರಿದ್ರೆ ಇಷ್ಟೊತ್ತಿಗೆ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕರಾಗಿ ಒಂದೆರಡು ಚುನಾವಣೆಗಳನ್ನ ಸುಲಭವಾಗಿ ಗೆಲ್ತಾ ಇದ್ರು ಅಂತ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಆದ್ರೆ ಅಣ್ಣಾಮಲೈ ಅವರ ಹೃದಯ ತಮಿಳುನಾಡಿನ ಮೇಲಿತ್ತು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಅದೇನೆಂದ್ರೆ, ನಾನು ಹುಟ್ಟಿ ಬೆಳೆದ ತಮಿಳುನಾಡಿನಲ್ಲಿ ರಾಜಕೀಯ ಕ್ರಾಂತಿ ಮಾಡಬೇಕು, ದ್ರಾವಿಡ ಪಕ್ಷಗಳ ಭ್ರಷ್ಟಾಚಾರದ ರಾಜಕಾರಣವನ್ನ ಬೇರು ಸಮೇತ ಕಿತ್ತಾಕ್ಬೇಕು ಅಂತ ಈ ಸಂಕಲ್ಪದೊಂದಿಗೆ ಅವರು 2020ರಲ್ಲಿ ಬಿಜೆಪಿಯನ್ನ ಸೇರ್ತಾರೆ. ಕೇಂದ್ರದ ಬಿಜೆಪಿ ನಾಯಕತ್ವವು ಕೂಡ ಅವರ ಬಗ್ಗೆ ಅಪಾರ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಬಿಜೆಪಿ ಸೇರಿದ ಕೇವಲ ಒಂದು ವರ್ಷದಲ್ಲಿ 2021ರ ಜುಲೈನಲ್ಲಿ ಅವರನ್ನ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಆದ್ರೆ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಅಣ್ಣಾಮಲೈ ಅವರು ಸೋಲ್ ಕಾಣ್ತಾರೆ. ಪಕ್ಷಕ್ಕೂ ನಿರೀಕ್ಷಿತ ಯಶಸ್ಸು ಕೂಡ ಸಿಗೋದಿಲ್ಲ. ಸೋಲಿನಿಂದ ಕುಗ್ಗಿದಂತಹ ಅವರು 2024ರ ಲೋಕಸಭಾ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಎನ್ ಮಕ್ಕಳ್ ಅಂದ್ರೆ ನನ್ನ ಭೂಮಿ ನನ್ನ ಜನರು ಎಂಬಂತಹ ಬೃಹತ್ ಪಾದಯಾತ್ರೆಯನ್ನ ಕೈಗೊಳ್ತಾರೆ. ಈ ಪಾದಯಾತ್ರೆಯು ತಮಿಳುನಾಡು ರಾಜಕಾರಣದಲ್ಲಿ ಬಿಜೆಪಿಯ ಅಸ್ತಿತ್ವವನ್ನೇ ಬದಲಾಯಿಸುತ್ತೆ. ಪಕ್ಷದ ಹೆಸರನ್ನ ಹೇಳಿದ್ರೆ ಕಾರ್ಯಕರ್ತರು ಸಿಗದ ಪರಿಸ್ಥಿತಿಯಲ್ಲಿದ್ದಂತಹ ಬಿಜೆಪಿಯನ್ನ ಮನೆ ಮನೆಗೆ ತಲುಪಿಸುತ್ತಾರೆ. ಬಿಜೆಪಿ ಸಹ ಒಂದು ಪ್ರಬಲ ಪಕ್ಷ ಅಂತ ಜನರು ಮಾತನಾಡಿಕೊಳ್ಳುವಂತೆ ಮಾಡ್ತಾರೆ. ಅಣ್ಣಾಮಲೈ ಅವರು ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡು ಪಕ್ಷಗಳ ಭ್ರಷ್ಟಾಚಾರದ ರಾಜಕಾರಣವನ್ನ ನಿರ್ಭೀತಿಯಿಂದ ಟೀಕಿಸುತ್ತಾರೆ. ಇನ್ನು ಅಣ್ಣಾಮಲೈ ಅವರ ಭ್ರಷ್ಟಾಚಾರದ ವಿರುದ್ಧದ ಕಠಿಣ ನಿಲುವು ಮುಖ್ಯವಾಗಿ ಎಐಎಡಿಎಂಕೆಯನ್ನ ಟೀಕಿಸಿದ್ದು 2024ರ ಲೋಕಸಭಾ ಚುನಾವಣೆಯ ಮುನ್ನವೇ ಬಿಜೆಪಿ ಮತ್ತು ಎಐಎಡಿಎಂಕೆ ನಡುವಿನ ದೀರ್ಘಕಾಲದ ಮೈತ್ರಿ ಮುರಿದು ಬೀಳಲು ಕಾರಣವಾಗುತ್ತೆ. ಬಿಜೆಪಿ ತನ್ನ ಚಿಕ್ಕ ಮಿತ್ರ ಪಕ್ಷಗಳೊಂದಿಗೆ ಎನ್ಡಿಎ ಮೈತ್ರಿಕೂಟವನ್ನು ರಚಿಸಿ ಚುನಾವಣೆಯನ್ನು ಏಕಾಂಗಿಯಾಗಿ ಎದುರಿಸುವ ಸನ್ನಿವೇಶ ಕೂಡ ನಿರ್ಮಾಣವಾಗುತ್ತೆ. ಇನ್ನು ಚುನಾವಣಾ ಪೂರ್ವ ಸಮೀಕ್ಷೆಗಳು ತಮಿಳುನಾಡಿನಲ್ಲಿ ಬಿಜೆಪಿ 5ರಿಂದ 12 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಊಹಿಸಿದ್ವು. ಆದ್ರೆ ಅಂತಿಮವಾಗಿ ಫಲಿತಾಂಶ ವಿಭಿನ್ನವಾಗಿತ್ತು. ತಮಿಳುನಾಡಿನಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲಿಲ್ಲ. ಸ್ವತಃ ಅಣ್ಣಾಮಲೈ ಅವರು ಸಹ ಸೋಲನ್ನ ಕಾಣ್ತಾರೆ. ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟವು ಎಲ್ಲಾ 39 ಸ್ಥಾನಗಳಲ್ಲಿ ಕ್ಲೀನ್ ಸ್ವೈಪ್ ಸಾಧಿಸುತ್ತವೆ. ಈ ಸೋಲಿನ ಬಳಿಕ ವಿಶ್ಲೇಷಣೆಗಳು ಆರಂಭವಾಗುತ್ತೆ. ಅಣ್ಣಾಮಲೈ ಅವರು ಎಐಎಡಿಎಂಕೆ ವಿರುದ್ಧ ಕಠಿಣ ನಿಲುವು ತಾಳಿದ್ದೇ ಸೋಲಿಗೆ ಪ್ರಮುಖ ಕಾರಣ ಅಂತ ಅನೇಕರು ಅಭಿಪ್ರಾಯವನ್ನ ಪಡ್ತಾರೆ. ಬಿಜೆಪಿ ಹೈಕಮಾಂಡ್ಗೂ ಕೂಡ ಇದೇ ರೀತಿಯ ವರದಿ ಸಲ್ಲಿಕೆಯಾಗುತ್ತೆ. ಆದ್ರೆ ಕೇವಲ ಸೋಲನ್ನಷ್ಟೇ ನೋಡದೆ ಅಂಕಿಅಂಶಗಳ ಆಳವನ್ನ ಗಮನಿಸಿದ್ರೆ ಅಣ್ಣಾಮಲೈ ಅವರ ನಿಜವಾದ ಕೊಡುಗೆ ಕೂಡ ಅರಿವಾಗುತ್ತೆ. ನಿಮ್ಗೆ ಇಲ್ಲೊಂದು ಚಾರ್ಟ್ ಅನ್ನ ತೋರಿಸ್ತಿದ್ದೀನಿ ನೋಡಿ. 2014ರಿಂದ 2019ರಲ್ಲಿ ಮೋದಿ ಅಲೆ ಪೀಕ್ ನಲ್ಲಿದ್ದಾಗ ಬಿಜೆಪಿ ವೋಟ್ ಪಾಲು 2ರಿಂದ 3% ರಷ್ಟಿತ್ತು. ಅಲ್ಲದೆ ಎನ್ಡಿಎ ವೋಟ್ ಪಾಲು ಸ್ಥಿರವಾಗಿರಲಿಲ್ಲ. ಇನ್ನು 2024ರಲ್ಲಿ ಅಣ್ಣಾಮಲೈ ಅವರ ನಾಯಕತ್ವದಲ್ಲಿ 11.5ರಷ್ಟು ಏರಿಕೆಯಾಗುತ್ತೆ. ಅಲ್ಲದೆ ಎನ್ಡಿಎ ವೋಟ್ ಪಾಲು 18% ಗಿಂತ ಹೆಚ್ಚು ಗಳಿಕೆಯಾಗುತ್ತೆ. ಇದು ಐತಿಹಾಸಿಕ ಏರಿಕೆಯಾಗಿದೆ. ತಮಿಳುನಾಡಿನಲ್ಲಿ ಗೋ ಬ್ಯಾಕ್ ಮೋದಿ ಅಭಿಯಾನ ನಡೆಯುತ್ತಿದ್ದಂತಹ ಮತ್ತು ಮೋದಿಯವರಿಗೆ ಪ್ರವೇಶವೇ ಇಲ್ಲದಂತಹ ಪರಿಸ್ಥಿತಿಯಿಂದ ಅಣ್ಣಾಮಲೈ ಅವರ ಪಾದಯಾತ್ರೆ ಮತ್ತು ಹೋರಾಟದ ಮೂಲಕ ಬಿಜೆಪಿ ತನ್ನ ಓಟುಗಳ ಪಾಲನ್ನ 3 ಪಟ್ಟು ಹೆಚ್ಚಿಸಿತು. ಈ ಓಟುಗಳ ಹೆಚ್ಚಳದಲ್ಲಿ ಹೆಚ್ಚಿನ ಪಾಲು ಅಣ್ಣಾಮಲೈ ಅವರ ವ್ಯಕ್ತಿತ್ವ ಮತ್ತು ಪ್ರಯತ್ನಕ್ಕೆ ಸಲ್ಲುತ್ತೆ. ಇನ್ನು ಸದ್ಯಕ್ಕೆ ಬಿಜೆಪಿ ಕೇಂದ್ರ ನಾಯಕತ್ವ ದಕ್ಷಿಣ ಭಾರತದ ರಾಜಕಾರಣದ ವಿಚಾರದಲ್ಲಿ ದೊಡ್ಡ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಕರ್ನಾಟಕದಲ್ಲಿಯೂ ನಾಯಕತ್ವದ ನಿರ್ಲಕ್ಷ್ಯದಿಂದ ಕಾರ್ಯಕರ್ತರು ಗೊಂದಲಕ್ಕೀಡಾಗಿದ್ದಾರೆ. ತೆಲಂಗಾಣದಲ್ಲಿ ಬಿಆರ್ಎಸ್ ಪತನದ ನಂತರ ಸೃಷ್ಟಿಯಾಗಿರುವಂತಹ ರಾಜಕೀಯ ಶೂನ್ಯವನ್ನ ಬಳಸಿಕೊಳ್ಳುವಲ್ಲಿ ಬಿಜೆಪಿ ವಿಫಲವಾಗಿದೆ. ಇನ್ನು ಆಂಧ್ರ ಮತ್ತು ಕೇರಳದಲ್ಲೂ ಬಿಜೆಪಿ ಸ್ಥಿತಿ ಅಷ್ಟಕ್ಕಷ್ಟೇ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ಭವಿಷ್ಯದ ಭರವಸೆಯಾಗಿದ್ದಂತಹ ಅಣ್ಣಾಮಲೈ ಅವರನ್ನ ಮೂಲೆಗುಂಪು ಮಾಡುವುದು ಸರಿಯಲ್ಲ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಇನ್ನು 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೇಂದ್ರ ಬಿಜೆಪಿ ನಾಯಕರು ಒಂದು ತಂತ್ರಗಾರಿಕೆಗೆ ಮುಂದಾಗಿದ್ರು. ಡಿಎಂಕೆ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು, ಇಲ್ಲವಾದ್ರೆ 2029ರ ಲೋಕಸಭೆಯಲ್ಲೂ ಕೂಡ ತಮಿಳುನಾಡಿನಲ್ಲಿ ಸೋಲು ಖಚಿತ. ಈ ಗುರಿಗಾಗಿ ಅವರು ಮತ್ತೆ ಎಐಎಡಿಎಂಕೆ ಜೊತೆ ಮೈತ್ರಿ
ಮೈತ್ರಿ ಮಾಡಿಕೊಳ್ಳಲು ನಿರ್ಧರಿಸಿದ್ರು. ಆದ್ರೆ ಎಐಎಡಿಎಂಕೆ ಮೈತ್ರಿಗೆ ಒಂದು ಕಠಿಣ ಷರತ್ತು ವಿಧಿಸಿತ್ತು. ತಾವು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಬೇಕಂದ್ರೆ ಅಣ್ಣಾಮಲೈ ಅವರು ರಾಜ್ಯ ಘಟಕದ ಅಧ್ಯಕ್ಷರಾಗಿರಬಾರದು. ಅಣ್ಣಾಮಲೈ ಈ ಮೈತ್ರಿಕೂಟದ ವಿರುದ್ಧವಾಗಿದ್ದವರು. ಆದ್ರೂ ಅಮಿತ್ ಶಾ ಅವರ ನಿರ್ಧಾರಕ್ಕೆ ಒಪ್ಪಿಕೊಂಡಿದ್ರು. ಆದ್ರೆ ಕೇಂದ್ರ ನಾಯಕತ್ವವು ಎಐಎಡಿಎಂಕೆ ಷರತ್ತಿಗೂ ಕೂಡ ಒಪ್ಪಿ ಅಣ್ಣಾಮಲೈ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿತು. ಇದು ತಮಿಳುನಾಡು ಬಿಜೆಪಿಯ ಪಾಲಿಗೆ ಒಂದು ರಾಜಕೀಯ ಆತ್ಮಹತ್ಯೆಗೆ ಸಮಾನವಾದ ನಿರ್ಧಾರವಾಗಿತ್ತು. ಯಾವುದೇ ಶಕ್ತಿ ಇಲ್ಲದ ಎಐಎಡಿಎಂಕೆ ಎದುರು ಬಿಜೆಪಿ ಕೇಂದ್ರ ನಾಯಕರು ಸಂಪೂರ್ಣವಾಗಿ ಶರಣಾಗಿದ್ದಾರೆ. ಅಣ್ಣಾಮಲೈ ಬದಲಿಗೆ ನೈನರ್ ನಾಗೇಂದ್ರ ಅವರನ್ನ ಹೊಸ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇದರ ನಂತರ ತಮಿಳುನಾಡಿನಲ್ಲಿ ಬಿಜೆಪಿ ಅಸ್ತಿತ್ವವೇ ಇಲ್ಲದಂತಾಗಿದೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನ ಕಳೆದುಕೊಂಡ ನಂತರ ಅಣ್ಣಾಮಲೈ ಅವರನ್ನ ಕೇಂದ್ರ ಸಂಪುಟಕ್ಕೆ ಸೇರಿಸಲಾಗುವುದು, ರಾಜ್ಯಸಭಾ ಸದಸ್ಯತ್ವವನ್ನು ನೀಡಲಾಗುವುದು ಎಂಬ ಚರ್ಚೆಗಳು ಕೂಡ ನಡೆದಿದ್ವು. ಆದ್ರೆ 6 ತಿಂಗಳುಗಳು ಕಳೆದರೂ ಕೂಡ ಅಣ್ಣಾಮಲೈ ಅವರಿಗೆ ಯಾವುದೇ ಹುದ್ದೆ ನೀಡಿಲ್ಲ. ಪ್ರತಿದಿನ ಹೋರಾಟ ಮತ್ತು ಪ್ರವಾಸ ಮಾಡ್ತಾ ಇದ್ದ ಅಣ್ಣಾಮಲೈ ಈಗ ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿದ್ದಾರೆ, ಜೊತೆಗೆ ಮೂಲೆ ಗುಂಪಾಗಿದ್ದಾರೆ ಅಂತ ಕೂಡ ಹೇಳಬಹುದು. ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಣ್ಣಾಮಲೈ ಪಕ್ಷ ಬಿಡುವ ಮಾತುಗಳ ಬಗ್ಗೆ ಕೇಳಿದಾಗ ಅವರು ತೀವ್ರ ಅಸಮಾಧಾನದಿಂದ ಮಾತನಾಡಿದ್ರು. ನಾನು ಅಮಿತ್ ಶಾ ಮತ್ತು ಮೋದಿ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟು ತಮಿಳುನಾಡಿನಲ್ಲಿ ಪರಿಶುದ್ಧ ರಾಜಕಾರಣ ಮಾಡಲು ಐಪಿಎಸ್ ಹುದ್ದೆಯನ್ನು ತೊರೆದು ಬಂದಿದ್ದೇನೆ. ನಾನು ಈಗಲೂ ಬಿಜೆಪಿಯಲ್ಲೇ ಇದ್ದೇನೆ. ಪಕ್ಷ ಬಿಡುವ ತೀರ್ಮಾನ ತೆಗೆದುಕೊಂಡಿಲ್ಲ. ಆದ್ರೆ ಯಾರು ನನಗೆ ತಲೆಗೆ ಗನ್ನಿಟ್ಟು ಪಕ್ಷದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದ್ ವೇಳೆ ನಾನು ಬಿಜೆಪಿಯನ್ನು ತೊರೆಯುವ ಸನ್ನಿವೇಶ ಬಂದ್ರೆ ನಾನು ಯಾವುದೇ ಹೊಸ ರಾಜಕೀಯ ಪಕ್ಷವನ್ನ ಸೇರೋದಿಲ್ಲ ಅಥವಾ ಸ್ಥಾಪಿಸೋದಿಲ್ಲ. ಬದಲಿಗೆ ನಾನು ರಾಜಕೀಯದಿಂದ ನಿವೃತ್ತಿಯಾಗಿ ಕೃಷಿಯನ್ನ ಮಾಡ್ತೀನಿ ಅಂತ ಹೇಳಿಕೆಯನ್ನು ನೀಡಿದ್ರು. ಈ ಮಾತುಗಳು ತಮಿಳುನಾಡು ರಾಜಕಾರಣದಲ್ಲಿ ಭಾರಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಇನ್ನು ಅಣ್ಣಾಮಲೈ ಅವರ ನಿರ್ಧಾರ ಮತ್ತು ಅವರು ಟಿವಿಕೆ ಪಕ್ಷದ ಬಗ್ಗೆ ಹೊಂದಿರುವಂತಹ ನಿಲುವುಗಳು ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗೆ ನಟ ವಿಜಯ್ ಅವರ ರ್ಯಾಲಿಯೊಂದರಲ್ಲಿ ಕಾಲ್ತುಳಿತ ಉಂಟಾದಾಗ ವಿಜಯ್ ಅವರನ್ನ ಗುರಿಯಾಗಿಸಿದಂತಹ ಡಿಎಂಕೆ ವಿರುದ್ಧ ಅಣ್ಣಾಮಲೈ ಮಾತನಾಡಿದ್ರು ಮತ್ತು ವಿಜಯ್ ಪರವಾಗಿ ನಿಂತಿದ್ರು. ಇದೇ ಆಧಾರದ ಮೇಲೆ ಕೆಲ ರಾಜಕೀಯ ವಿಶ್ಲೇಷಕರು ಅಣ್ಣಾಮಲೈ ಅವರು ವಿಜಯ್ ಅವರ ಟಿವಿಕೆ ಪಕ್ಷದ ಜೊತೆ ಕೈಜೋಡಿಸಬಹುದು ಅಂತ ಕೂಡ ಊಹಿಸ್ತಾ ಇದ್ದಾರೆ. ಅಣ್ಣಾಮಲೈ ಅವರಿಗೆ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡು ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಅಸಾಧ್ಯ. ಭ್ರಷ್ಟಾಚಾರದ ವಿರುದ್ಧ ಹೋರಾಟದಿಂದಾಗಿ ಡಿಎಂಕೆ ಜೊತೆ ಸೇರುವುದು ಅಸಾಧ್ಯ. ಮೈತ್ರಿ ಮುರಿದು ಹೋಗಲು ಮತ್ತು ತಮ್ಮ ಅಧ್ಯಕ್ಷ ಸ್ಥಾನ ಕಳೆದುಕೊಳ್ಳಲು ಎಐಎಡಿಎಂಕೆ ಕಾರಣವಾಗಿರೋದ್ರಿಂದ ಆ ಪಕ್ಷದ ಜೊತೆ ಕೂಡ ಸೇರೋದಿಲ್ಲ. ಹೀಗಾಗಿ ತಮಿಳುನಾಡು ರಾಜಕಾರಣದಲ್ಲಿ ಅಣ್ಣಾಮಲೈಗೆ ಇರುವಂತಹ ಏಕೈಕ ಹೊಸ ಮತ್ತು ಪ್ರಬಲ ಆಯ್ಕೆ ಏನಂದ್ರೆ ಅದು ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮಾತ್ರ. ಇನ್ನು ಅಣ್ಣಾಮಲೈ ಆಪ್ತ ಮೂಲಗಳ ಪ್ರಕಾರ ಅಣ್ಣಾಮಲೈ ಅವರು ಪಕ್ಷ ಬಿಡುವ ನಿರ್ಧಾರವನ್ನ ಇನ್ನೂ ಕೂಡ ಅಂತಿಮಗೊಳಿಸಿಲ್ಲ. ಅವರು ಈಗಲೂ ಕೇಂದ್ರ ನಾಯಕರಿಗೆ ಪ್ಲಾನ್ ಬಿ ಕುರಿತು ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಅದೇನಂತಂದ್ರೆ ಎಐಎಡಿಎಂಕೆ ಕೈ ಬಿಡಬೇಕು, ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಳ್ಬೇಕು. ನಟ ವಿಜಯ್ ಅವರಿಗೆ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ಜನಪ್ರಿಯತೆ ಇರೋದ್ರಿಂದ ಎಐಎಡಿಎಂಕೆಗಿಂತ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡರೆ ಬಿಜೆಪಿಗೆ ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಅನ್ನೋದು. ಇನ್ನು ಅಮಿತ್ ಶಾ ಅವರು ಅಣ್ಣಾಮಲೈ ಅವರ ಈ ಸಲಹೆಗೆ ಒಪ್ಪಿಕೊಳ್ತಾರಾ ಅಥವಾ ಎಐಎಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಮುಂದುವರಿಸುತ್ತಾರೆ ಎಂಬುದರ ಮೇಲೆ ಅಣ್ಣಾಮಲೈ ಅವರ ಮುಂದಿನ ರಾಜಕೀಯ ತೀರ್ಮಾನ ನಿಂತಿದೆ. ಇನ್ನು ಕೆ ಅಣ್ಣಾಮಲೈ ಒಬ್ಬ ಪ್ರಾಮಾಣಿಕ, ಬುದ್ಧಿವಂತ ಮತ್ತು ದೂರದೃಷ್ಟಿಯ ರಾಜಕೀಯ ಜ್ಞಾನವಿರುವಂತಹ ನಾಯಕ. ಅವರು ಕಡಿಮೆ ಸಮಯದಲ್ಲಿ ರಾಜಕೀಯದ ಆಳ ಅಗಲವನ್ನ ಅರ್ಥ ಮಾಡಿಕೊಂಡವರು. ತಮಿಳುನಾಡಿನ ರಾಜಕಾರಣದಲ್ಲಿ ಮಾಸ್ ಲೀಡರ್ ಆಗಿ ಬೆಳೆಯುವಂತಹ ಎಲ್ಲ ಸಾಮರ್ಥ್ಯ ಅವರಲ್ಲಿದೆ. ಇಂತಹ ಒಬ್ಬ ಸಮರ್ಥ ಶಕ್ತಿಶಾಲಿ ನಾಯಕನನ್ನ ಬದಿಗೆ ಸರಿಸಿ ಜಾತಿ ರಾಜಕಾರಣ, ಸಿದ್ಧಾಂತ ರಹಿತ ಮೈತ್ರಿ ಲೆಕ್ಕಾಚಾರ ಅಥವಾ ಕೇವಲ ಡಿಎಂಕೆ ಸೋಲಿಸಲು ನಡೆಸುವ ಯಾವುದೇ ತಂತ್ರಗಾರಿಕೆಯು ಬಿಜೆಪಿಗೆ ಅಲ್ಪಾವಧಿಯ ಅನುಕೂಲವಾದರೂ ಕೂಡ ದೀರ್ಘಾವಧಿಯಲ್ಲಿ ದೊಡ್ಡ ನಷ್ಟವನ್ನ ಉಂಟು ಮಾಡುತ್ತೆ. ತಮಿಳುನಾಡಿನಲ್ಲಿ ತನ್ನದೇ ಆದ ಬಲವಾದ ನೆಲೆಯನ್ನ ರೂಪಿಸಲು ಅಣ್ಣಾಮಲೈ ಅವರಂತಹ ನಾಯಕತ್ವ ಅತ್ಯಗತ್ಯ. ಈ ನಾಯಕನನ್ನ ಕಳೆದುಕೊಂಡ್ರೆ ಇನ್ನು 10 ರಿಂದ 20 ವರ್ಷಗಳಾದ್ರೂ ಕೂಡ ಬಿಜೆಪಿ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರುವುದು ಅಸಾಧ್ಯ. ಅಣ್ಣಾಮಲೈ ಅವರ ವಿಷಯದಲ್ಲಿ ಬಿಜೆಪಿ ತೋರ್ತಾ ಇರುವಂತಹ ನಡೆ ತಮಿಳುನಾಡು ರಾಜಕಾರಣಕ್ಕೆ ಶೋಭೆ ತರುವಂತದ್ದಲ್ಲ. ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯದ ರಾಜಕಾರಣವನ್ನು ಬೆಂಬಲಿಸುವ ಬದಲು ಪ್ರಾದೇಶಿಕ ಒತ್ತಡಗಳಿಗೆ ಮಣಿದು ಯುವ ನಾಯಕನನ್ನ ಬಲಿ ನೀಡಿದ್ರೆ ಅದು ಪಕ್ಷದ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಿ ರಾಜ್ಯದಲ್ಲಿ ಬಿಜೆಪಿ ಭವಿಷ್ಯವನ್ನ ಸಂಪೂರ್ಣವಾಗಿ ಅಂಧಕಾರಕ್ಕೆ ದೂಡುತ್ತೆ. ಅಣ್ಣಾಮಲೈ ತಮ್ಮ ಮಾತಿನಂತೆ ರಾಜಕಾರಣದಿಂದ ದೂರ ಉಳಿದು ಕೃಷಿ ಜೀವನಕ್ಕೆ ಮರಳುತ್ತಾರಾ ಅಥವಾ ಹೊಸ ರಾಜಕೀಯ ತಿರುವನ್ನ ತೆಗೆದುಕೊಳ್ತಾರಾ ಕಾದು ನೋಡಬೇಕಾಗಿದೆ. ಈ ಇಡೀ ವಿಚಾರದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ಅಣ್ಣಾಮಲೈ ಅವರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ನಿಮ್ಗೆ ಅನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.